ಯೂಶುವಲಿ ಏನು ಮಾಡ್ತೀರಾ ಅಂತಂತಂದ್ರೆ ಬ್ರಿಕ್ಸಲ್ಲಿ ಇದು ಮಾಡ್ತೀರಾ ಸಂಪನ್ನ ಕಟ್ತೀರಾ ಹಣವನ್ನು ಉಳಿಸೋದಕ್ಕೆ. ಬಟ್ ಆದರೆ ಇದು ರಾಂಗ್ ವೀಕ್ಷಕರೇ. ಸೊ ಇದರಿಂದ ನಿಮಗೆ ಇನ್ನು ಮುಂದಿನ ದಿನಗಳಲ್ಲಿ ಹಣ ಇನ್ನೂ ಖರ್ಚಾಗತ್ತೆ ಅಂತಾನೆ ಹೇಳ್ಬೋದು. ಸೊ ಬ್ರಿಕ್ಸ್ ಬದಲು ಆದಷ್ಟು ಡೆಪ್ತ್ ಕಡಿಮೆ ಇರಲಿ, ಅಗಲ ಜಾಸ್ತಿ ಇರಲಿ. ಅಗಲ ಜಾಸ್ತಿ ಇರಬೇಕು, ಡೆಪ್ತ್ ಕಡಿಮೆ ಇರಬೇಕು. ಯಾಕಂತಂದ್ರೆ ನಾಳೆ ದಿನ ಯಾರಾದರೂ ಬಿದ್ದರೂ ಮಾಡಿದ್ರೂ ಕೂಡ ಈಸಿಯಾಗಿ ಅದರಲ್ಲಿ ಇಳಿದ್ಬಿಟ್ಟು ಅವ್ರನ್ನ ಎತ್ತೋ ಥರ ಇರಬೇಕು. ಆ್ಯಂಡ್ ಕ್ಲೀನಿಂಗಿಗೂ ಕೂಡ 10,000 ಲೀಟರ್ ಕಮ್ಮಿ ಅಂತೂ ಎನಿ ಕಂಡೀಷನ್ ಯಾವುದೇ ರೀತಿ ಸಂಪನ್ನ ಮಾಡಲೇಬಾರ್ದು. 6,000 8,000 ಇವೆಲ್ಲ ವೇಸ್ಟು, ಹಣ ವೇಸ್ಟ್ ಆಗುತ್ತೆ. ಅದ್ರ ಬದಲು 10,000 ಮಿನಿಮಮ್ ನಿಮ್ಮ ಮನೆ ಚಿಕ್ಕದಿದ್ರೂ ಕೂಡ 10,000 ಲೀಟರ್ ಸಂಪಂತೂ ಇರಲೇಬೇಕು. ತುಂಬ ಜನ ಕಾಲಮ್ ಪಕ್ಕದಲ್ಲೇ ಇದನ್ನು ಕನ್ಸ್ಟ್ರಕ್ಷನ್ ಮಾಡ್ತೀರಾ, ಯಾವುದನ್ನು ಸಂಪನ್ನ ಕನ್ಸ್ಟ್ರಕ್ಷನ್ ಮಾಡ್ತೀರಾ. ಬಟ್ ನನ್ನ ರೆಕಮೆಂಡೇಶನ್ ಅಂತಂದರೆ ಎರಡನ್ನು ಡಿವೈಡ್ ಮಾಡಿ, ಬೇರೆ ಮಾಡಿ. ಓಕೆ, ಯಾವುದೇ ಕಾರಣಕ್ಕೂ ಎರಡನ್ನು ಜಾಯಿನ್ ಮಾಡೋಕ್ಕೆ ಹೋಗಬೇಡಿ. ಯಾಕಂತಂದರೆ ಅದ್ರ ಮಧ್ಯದಲ್ಲಿ ಏನು ಸಾಯಿಲ್ ಫಿಲ್ಲಿಂಗ್ ಮಾಡ್ತೀರಲ್ವ, ಸೊ ಅಲ್ಲಿ ನಿಮಗೆ ಟೆನ್ಷನ್ ಕಮ್ಮಿ ಆಗುತ್ತೆ ಅಂತ ನನ್ನ ಅನಿಸಿಕೆ. ಒಳಗಡೆ ಟೈಲ್ಸ್ ಹಾಕೋ ಬಗ್ಗೆ ಯೋಚನೆ ಇದ್ದರೆ ಖಂಡಿತ ಒಳ್ಳೆಯದೇನೆ. ಆದರೆ ವೈಟ್ ಟೈಲ್ಸನ್ನು ಯೂಸ್ ಮಾಡಿ. ವೈಟ್ ಟೈಲ್ಸನ್ನು ಯೂಸ್ ಮಾಡೋದ್ರಿಂದ ನಿಮಗೆ ಒಳಗಡೆ ಕ್ಲೀನ್ ಇರುತ್ತಲ್ಲ, ನೀಟಾಗಿ ಗೊತ್ತಾಗ್ತಾ ಇರುತ್ತೆ. ಆ್ಯಂಡ್ ಕ್ಲೀನ್ನೆಸ್ನ ವಿಚಾರಕ್ಕೆ ಬಂತಂದರೆ ಮಿನಿಮಮ್ 6 ತಿಂಗಳಿಗೆ ಒಂದು ಸಲನಾದರೂ ಕ್ಲೀನಿಂಗ್ ಮಾಡಿಸ್ಲೇಬೇಕು, ಸಂಪನ್ನ ಮಾಡಿಸ್ಲೇಬೇಕು. ಯೂಶ್ವಲಿ ಸಂಪ್ ಒಳಗಡೆ ಕೇವಲ 1-2 ಪೈಪ್ ಲೈನನ್ನು ಬಿಟ್ಟಿರ್ತೀರ, ನಾಳೆ ದಿನ ಬೇಕಾಗತ್ತೆ ಅಂತ. ಬಟ್ ನಿಮ್ಗೆ ಗೊತ್ತಿಲ್ಲ ಅಟ್ಲೀಸ್ಟ್ 4 ಪ್ರೊವಿಷನ್ಸು ಇಲ್ಲಿ ಬೇಕಾಗತ್ತೆ. ಅವು ಯಾವುದು? ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕವರ ಬಂದಿದ್ದೀನಿ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ. ಮನೆ ಸ್ಟಾರ್ಟ್ ಮಾಡಬೇಕಾದ್ರೆ ಫೌಂಡೇಶನ್ ಜೊತೆ ನಾವೆಲ್ಲರೂ ಮಾಡುವಂಥದ್ದು ಸಂಪು. ತುಂಬ ಮಿಸ್ಟೇಕ್ಸ್ಗಳನ್ನು ಮಾಡ್ತೀರಾ ಇದರಲ್ಲಿ. ಇಂದಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಮೊದಲೇದಾಗಿ ಬರುವಂಥದ್ದು ಬ್ರಿಕ್ಸಲ್ಲಿ ಕನ್ಸ್ಟ್ರಕ್ಷನನ್ನು ಮಾಡುವಂಥದ್ದು. ಮಾಡೋಕ್ಕೆ ಹೋಗ್ಬೇಡಿ ಬ್ರಿಕ್ಸನ್ನು ಕನ್ಸ್ಟ್ರಕ್ಷನ್ ಮಾಡುವಂಥದ್ದು. ಸೊ ಏನಾಗುತ್ತೆ ಅಂತಂದರೆ ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಎಕ್ಸಿಕ್ವೇಷನ್ ನಡೀತಾ ಇರುತ್ತೆ, ಬೋರ್ವೆಲ್ ಹಾಕ್ತಾ ಇರ್ತಾರೆ. ಆ ಸಮಯದಲ್ಲಿ ಆ ವೈಬ್ರೇಷನ್ನಿಂದ ನಿಮ್ಮ ಸಂಪಿನ ಒಳಗಡೆ ಕ್ರ್ಯಾಕ್ಸ್ ಬರೋ ಸಾಧ್ಯತೆಗಳಿರ್ತವೆ ವೀಕ್ಷಕರೇ. ಹೌದು, ಕ್ರ್ಯಾಕ್ಸ್ ಬಂದೇ ಬರುತ್ತೆ. ಸ್ವಲ್ಪನಾದರೂ ಅಡ್ಜಸ್ಟ್ ಆದರೂ ಸಾಕು, ಸಂಪಲ್ ಜಸ್ಟ್ ಅಲುಗಾಡಿದ್ರೂ ಸಾಕು ಕ್ರ್ಯಾಕ್ಸ್ ಬರುತ್ತೆ. ಆದರೆ ಮನೆಯಲ್ಲಿ ಸಮಸ್ಯೆ ಇರೋದಿಲ್ಲ. ಮನೆಯಲ್ಲಿ ನೀವು ಸ್ವಲ್ಪ ಅಲುಗಾಡಿದ್ರೂ ಪರವಾಗಿಲ್ಲ, ನಿಮ್ಮ ಕಾಲಮ್ ಎಲ್ಲ ಅದನ್ನು ತಡ್ಕೊಳ್ಳುತ್ತೆ. ಆದರೆ ಸಂಪಲ್ಲಿ ಯಾವುದೇ ಕಾಲಮ್ ಗಿಲಮ್ ಏನೂ ಇಲ್ಲದೆ ಇರೋದ್ರಿಂದ ದಯವಿಟ್ಟು ಬ್ರಿಕ್ಸ್ ಬದಲು ನಾನು ಹೇಳುವಂಥದ್ದು ಕಾಂಕ್ರೀಟಿಂದ ಮಾಡಿ. ಆಬ್ವಿಯಸ್ಲಿ ಕಾಂಕ್ರೀಟಿಂದ ಮಾಡಿದ್ರೆ ರೇಟ್ ಜಾಸ್ತಿ ಆಗುತ್ತೆ, ಕಾಸ್ಟ್ ಜಾಸ್ತಿ ಆಗುತ್ತೆ. ಆದರೆ ಆ ಖರ್ಚನ್ನು ಉಳಿಸೋಕ್ಕೋಸ್ಕರ ನೀವು ಬ್ರಿಕ್ಸಲ್ಲಿ ಮಾಡಿ. ನಾಳೆ ದಿನ ನೀರು ವೇಸ್ಟ್ ಆಗುವಂಥದ್ದು, ನೀರು ಪೋಲ್ ಆಗುವಂಥದ್ದು. ಯಾಕೆ ನೀರು ಹಾಳು ಮಾಡಬೇಕು? ನೀರು ಹಾಳು ಮಾಡಬೇಡಿ ವೀಕ್ಷಕರೇ. ಸೊ ಆದ್ದರಿಂದ ದಯವಿಟ್ಟು ಪ್ಲಸ್ ನಾಳೆ ದಿನ ಅದನ್ನು ಹುಡುಕಬೇಕಲ್ವಾ, ಕ್ರ್ಯಾಕನ್ನು ಹುಡುಕೋದು ಮಾಡೋದು ನಿಜವಾಗ್ಲೂ ದೊಡ್ಡ ತಲೆ ಬಿಸಿ. ಸೊ ಅದರ ಬದಲು ದಯವಿಟ್ಟು ಕಾಂಕ್ರೀಟಿಂದ ಮಾಡಿ ಮುಗಿಸಿ ವೀಕ್ಷಕರೇ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಇದನ್ನು ಹೇಳ್ಬೋದು. ಸೊ ಇನ್ನೊಂದು ಬರುವಂಥದ್ದು ಕಾಲಮ್. ಸ್ಟಾರ್ಟಿಂಗಲ್ಲೇ ನೀವು ಫೌಂಡೇಶನ್ ಡಿಗ್ಗಿಂಗ್ ಮಾಡ್ತೀರಾ, ಎಕ್ಸ್ಕವೇಷನ್ ಮಾಡ್ತಾ ಇರಬೇಕಾದ್ರೆ ನೀವೇನು ಮಾಡ್ತೀರಾ ಅಂತಂದರೆ ಸಂಪನ್ನ ತೆಗಿತೀರಾ. ಜೊತೆಯಲ್ಲಿ ತುಂಬ ಕಾಂಟ್ರಾಕ್ಟ್ ಏನು ಮಾಡ್ತಾರೆ, ಅದ್ರ ಜೊತೆಯಲ್ಲೇ ಟಚ್ ಮಾಡಿಕೊಂಡೆ ಕಾಲಮನ್ನು ಕೂಡ ನೀವು ತೆಗೆದುಬಿಡ್ತೀರಾ. ಓಕೆ, ನಾನೇನು ಹೇಳ್ತೀನಿ ಅಂತಂದರೆ ದಯವಿಟ್ಟು ಬೇಡ, ಆದಷ್ಟು ಗ್ಯಾಪನ್ನು ಕೊಡಿ. ಕಾಲಮ್ ಮತ್ತು ಸಂಪಿನ ಮಧ್ಯ ಗ್ಯಾಪ್ ಇರಲಿ ವೀಕ್ಷಕರೇ. ಕಾರಣ ಏನಕ್ಕೆ ಹೇಳ್ತಿದ್ದೀನಿ ಅಂತಂದರೆ ಮಧ್ಯದಲ್ಲಿ ಏನು ನೀವು ಸ್ಯಾಂಡನ್ನು ಫಿಲ್ ಮಾಡ್ತೀರಾ, ಅಲ್ಲಿ ಟೆನ್ಷನ್ ಇರೋದಿಲ್ಲ. ಹೌದು, ಟೆನ್ಷನ್ ಇರಬೇಕು, ಟೈಟ್ ಇರಬೇಕು ಯಾವತ್ತೂ ಕೂಡ. ಸೊ ಯಾವಾಗ ನೀವು ಅಲ್ಲಿ ನೀವು ಈ ಕಡೆ ಕಾಲಮ್ ಬಂದಿರುತ್ತೆ, ಈ ಕಡೆ ಸಂಪ್ ಬಂದಿರುತ್ತೆ. ಎಸ್ಪೆಷಲಿ ಯಾವಾಗ ಗೊತ್ತಾ, ಸಂಪನ್ನು ಬ್ರಿಕ್ಸಲ್ಲಿ ಕಟ್ಟಿದಾಗ ಹೇಳ್ತಿದ್ದೀನಿ ನಾನು. ಬ್ರಿಕ್ಸಲ್ಲಿ ಕಟ್ತಾ ಇದ್ದಾಗ ಈ ಥರ ಜಾಯಿನ್ ಮಾಡೋಕ್ಕೆ ಹೋಗಬೇಡಿ. ಕಾಂಕ್ರೀಟಿಂದ ಮಾಡ್ತಾ ಇದ್ದೀರಾ, ನೋ ಪ್ರಾಬ್ಲಮ್. ಕಾಂಕ್ರೀಟ್ ಗಟ್ಟಿ ಇರುತ್ತೆ, ಟೆನ್ಷನ್ನು ಪರ್ಫೆಕ್ಟ್ ಆಗಿರುತ್ತೆ. ಬಟ್ ಇದರಿಂದನೂ ಕೂಡ ನಾಳೆ ದಿನ ಸಮಸ್ಯೆ ಆಗುತ್ತೆ. ನೀವು ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ ವೀಕ್ಷಕರೇ. ನೀವೇನಾದರೂ ಯೋಚನೆ ಮಾಡ್ತಾ ಇದ್ರಾ, ನಮ್ಮ ಹತ್ರ ಸೈಟ್ ಇದೆ, ಹಾಫ್ ಸೈಟು, ಮುಕ್ಕಾಲು ಸೈಟು, ನಮ್ಮ ಹತ್ರ ಫುಲ್ ಸೈಟ್ ಇಲ್ಲ, ಯಾರಪ್ಪ ನಮ್ಮ ಮನೆ ಕಟ್ಕೊಡ್ತಾರೆ ಅಂತ ಅನೇಕ ಕನ್ಸ್ಟ್ರಕ್ಷನ್ ಕಂಪ್ನಿಗಳಿಗೆ ಓಡಾಡಿ ಅವ್ರು ಮಾಡಿಕೊಡಲ್ಲ ಅಂತ ನೀವು ಹೇಳಿದ್ದೀರಾ. ಆದರೆ ಯೋಚನೆ ಮಾಡಬೇಡಿ ವೀಕ್ಷಕರೇ, ಈ ಕೂಡಲೇ RCCನ ಕಾಂಟ್ಯಾಕ್ಟ್ ಮಾಡಿ. ರಿಲಯಬಲ್ ಕನ್ಸಲ್ಟೆಂಟ್ ಆ್ಯಂಡ್ ಕನ್ಸ್ಟ್ರಕ್ಷನ್. ನಿಮ್ದು ಹಾಫ್ ಸೈಟ್ ಇರಲಿ, ಮುಕ್ಕಾಲು ಸೈಟ್ ಇರಲಿ, ಆಡ್ ಸೈಟ್ಗಳಿರಲಿ, ಯಾವುದೇ ಸೈಟ್ಗಳಿರಲಿ, ಕ್ವಾಲಿಟಿ ಕನ್ಸ್ಟ್ರಕ್ಷನನ್ನು ಇವರು ಮಾಡಿಕೊಡ್ತಾರೆ, ಅದು ಕೂಡ ಕೈಗೆಟಕುವ ದರದಲ್ಲಿ. ಹೌದು ವೀಕ್ಷಕರೇ, 1,575 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ರಿಂದ ಇವರು ಕನ್ಸ್ಟ್ರಕ್ಷನನ್ನು ಮಾಡಿಕೊಡ್ತಾರೆ ಅಂತ ಹೇಳ್ಬೋದು. 9 ಪ್ಯಾಕೇಜಸ್ಗಳು ನಿಮಗೆ ಅವೈಲೇಬಲ್ ಇದೆ. ಯಾವ ಪ್ಯಾಕೇಜಸ್ ಬೇಕಾದರೂ ಚೂಸ್ ಮಾಡಿ. ಆ್ಯಂಡ್ ಇಡೀ ಬೆಂಗಳೂರಲ್ಲಿ ಒಂದು ವಿಶ್ವಾಸಾರ್ಹ ಕಂಪನಿ ಅಂತ ಇದನ್ನು ಹೇಳ್ಬೋದು ವೀಕ್ಷಕರೇ. ಕ್ವಾಲಿಟಿ ಕನ್ಸ್ಟ್ರಕ್ಷನ್, ಅತ್ಯುತ್ತಮ ದರ, ಜೊತೆಯಲ್ಲಿ ಪ್ರತಿ ತಿಂಗಳು ಕೂಡ ಯಾವುದಾದ್ರೂ ಒಂದು ಆಫರ್ ಕೂಡ ನಡೀತಾ ಇರುತ್ತೆ, ಡಿಸ್ಕೌಂಟ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಸೊ ಈ ಕೂಡಲೇ RCC ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಕನಸಿನ ಮನೆಯನ್ನು ನನಸಾಗಿಸ್ಕೊಳ್ಳಿ ವೀಕ್ಷಕರೇ. ನಮಸ್ಕಾರ. ನೀವಲ್ಲಿ ಹಾಕಿಬಿಟ್ಟು ದಮ್ಮಸ್ ಮಾಡಿದಾಗ ಸೊ ಅಲ್ಲಿ ಡೆಫಿನೆಟ್ಲಿ ಸಂಪಿಗೆ ಎಫೆಕ್ಟ್ ಆಗುತ್ತೆ ವೀಕ್ಷಕರೇ. ಸೊ ಆದ್ದರಿಂದ ಅದೇ ಬೇರೆ, ಇದೇ ಬೇರೆ, ಬೇರೆ ಬೇರೆ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟು. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಲೆಗ್ಸ್ಗಳನ್ನು ಯೂಸ್ ಮಾಡುವಂಥದ್ದು. ಸಂಪಲ್ಲಿ ಲೆಗ್ಸನ್ನು ಯೂಸ್ ಮಾಡ್ತಾರೆ, ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡ್ತಾರೆ. ದಯವಿಟ್ಟು ಲೆಗ್ಸ್ಗಳನ್ನು ಬ್ರಿಕ್ಕಲ್ಲಿ ಮಾಡ್ತಾ ಇದ್ದರೆ ಯೂಸ್ ಮಾಡಬೇಡಿ. ಕಾಂಕ್ರೀಟಲ್ಲಿ ಮಾಡ್ತಾ ಇದ್ದರೆ ಯೂಸ್ ಮಾಡ್ಬೋದು, ಬಟ್ ನಾನು ರೆಕಮೆಂಡ್ ಮಾಡೋದಿಲ್ಲ. ಲೆಗ್ಸ್ಗಳನ್ನು ಯೂಸ್ ಮಾಡೋದು ಬೇಡಿ ಇಳಿಯೋದಕ್ಕೆ. ಬಟ್ ಹಾಗಾದರೆ ಯಾಕೆ
ಯಾಕೆ ಅಂತ ಕೇಳ್ಬೋದು. ಆ್ಯಂಡ್ ಏನು ಮಾಡೋಣ ಅಂತ ಕೇಳ್ಬೋದು. ಯಾಕೆ ಅಂತಂತಂದರೆ ಲೆಗ್ಸಲ್ಲಿ ನೀವು ಇಳಿತೀರಾ ಅಂದ್ಕೊಳ್ಳಿ, ಒಂದು ಸತಿ ಇಳಿತೀರಾ ಮಾಡ್ತೀರಾ, ಲೆಗ್ಸ್ ಫ್ಲೆಕ್ಸಿಬಲ್ ಇರುತ್ತೆ, ಪ್ಲಾಸ್ಟಿಕ್ದಿರುತ್ತೆ, ಹಿಂಗೆ ಅಲಗಾಡುತ್ತದೆ ಆ್ಯಕ್ಚುಲಿ ನೀವು ಕಾಲನ್ನು ಇಡ್ತಾ ಹೋದಾಗ. ಸೊ ಈ ರೀತಿ ಅಲಗಾಡಿದಾಗ ಆ ಲೆಗ್ಗನ್ನು ಫಿಟ್ ಮಾಡಿರ್ತಾರೆ ಗೊತ್ತಾ, ಆ ಜಾಗದಲ್ಲಿ ಲೀಕೇಜ್ ಆಗುತ್ತೆ ವೀಕ್ಷಕರೇ. ಎಸ್, ಹಾಗೇ ಆಗುತ್ತೆ. ಸೊ ದಯವಿಟ್ಟು ಲೆಗ್ಸನ್ನು ಅವಾಯ್ಡ್ ಮಾಡಿ. ಹಾಗಾದರೆ ಇನ್ನೇನನ್ನು ಯೂಸ್ ಮಾಡೋಣ? ಅಲ್ಯೂಮಿನಿಯಂ ಸ್ಟೇರ್ಕೇಸ್ಗಳನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ರೋಪ್ ಸ್ಟೇರ್ಸ್ ಅಂತ ಬರುತ್ತೆ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಹೇಗೋ ರೇರ್ಲಿ ತಾನೇ ನೀವು ಒಳಗಡೆ ಇಳಿಯೋದು, ಸೊ ಅದರಿಂದ ಆ ಥರ ಯೂಸ್ ಮಾಡ್ಬೋದು. ಇಲ್ಲ ಅಂತಂತಂದರೆ ಏನು ಟ್ಯಾಂಕ್ ಕ್ಲೀನಿಂಗ್ ಅವ್ರು ಬರ್ತಾರೆ, ಅವ್ರ ಹತ್ರನೇ ಲ್ಯಾಡರ್ ಇರುತ್ತೆ, ಅವ್ರು ಯೂಸ್ ಮಾಡ್ಕೊತಾರೆ ವೀಕ್ಷಕರೇ. ನೀವೇ ಕ್ಲೀನ್ ಮಾಡೋದಿದ್ರೆ ಅಲ್ಯೂಮಿನಿಯಂ ಲ್ಯಾಡರ್ಗಳನ್ನು ಯೂಸ್ ಮಾಡಿ. ಒನ್ ಟೈಮ್ ಇನ್ವೆಸ್ಟ್ಮೆಂಟು, ಒಂದು ಅಲ್ಯೂಮಿನಿಯಂ ಲ್ಯಾಡರ್ ತಂದಿಟ್ಕೊಂಡ್ಬಿಟ್ರೆ ಸಾಕು ವೀಕ್ಷಕರೇ. ಇದು ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್ ಬರ್ತಾ ಇರುವಂಥದ್ದು ಕಾಂಕ್ರೀಟ್. ಯಾವ ರೀತಿಯ ಕಾಂಕ್ರೀಟ್? M25. ಹೌದು ವೀಕ್ಷಕರೇ, M25 ಗ್ರೇಡ್ನ ಕಾಂಕ್ರೀಟನ್ನು ನೀವು ಸಂಪ್ಗೆ ಯೂಸ್ ಮಾಡಬೇಕಾಗತ್ತೆ. ಒಂದು ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡಬೇಕಾಗತ್ತೆ. ದಪ್ಪ ಎಷ್ಟಿರಬೇಕು? 4 ಇಂಚಿಂದ 5 ಇಂಚ್ ಇನಫ್ ವೀಕ್ಷಕರೇ. 4 ರಿಂದ 5 ಇಂಚಿನ ಗೋಡೆಯನ್ನು ಮಾಡುವಂಥದ್ದು, ಕಾಂಕ್ರೀಟ್ ವಾಲನ್ನು ಮಾಡುವಂಥದ್ದು ಸಂಪಿಗೆ ಬೆಸ್ಟ್ ಅಂತ ಇಲ್ಲಿ ಹೇಳ್ಬೋದು. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು, ಸಂಪ್ಗೆ ಕ್ಯೂರಿಂಗ್ ಬೇಕಾ? ಸಂಪಲ್ಲೇ ನೀರು ತುಂಬಿಸ್ತೀವಿ ಗುರು, ಕ್ಯೂರಿಂಗ್ ಬೇರೆ ಮಾಡಬೇಕಂತ ತುಂಬ ಜನ ಅನ್ಕೋಬೋದು. ಒಂದು 2-3 ದಿನ ಬಿಟ್ಬಿಟ್ಟು ನೀರು ತುಂಬಿಸಿಟ್ಬಿಡೋಣ, ಅದೇ ಕ್ಯೂರಿಂಗ್ ಆಗಿಬಿಡುತ್ತೆ. ಇಲ್ಲ ವೀಕ್ಷಕರೇ, ಪ್ರಾಪರಾಗಿ ಕ್ಯೂರಿಂಗ್ ಮಾಡಿ ತದನಂತರ ಅದರೊಳಗಡೆ ನೀರು ತುಂಬಿಸುವಂಥದ್ದು ತುಂಬ ಒಳ್ಳೆಯದು. ಯಾಕಂದರೆ ಔಟ್ರ್ ವಾಲ್ಗಳನ್ನು ಕೂಡ ನೀವು ಇದು ಮಾಡಲೇಬೇಕು, ಕ್ಯೂರಿಂಗ್ ಮಾಡಲೇಬೇಕು. ಸುಮ್ಮನೆ ಮಾಡಿದ್ರೆ ಮಣ್ಣು ತುಂಬಿಸ್ಬಿಟ್ರೆ ಆಮೇಲೆ ಒಳಗಡೆ ನೀರು ಹಾಕ್ಬಿಡ್ತೀವಿ, ತಂಪು ಎಳ್ಕೊಂಡ್ಬಿಡುತ್ತೆ. ಹಂಗೆಲ್ಲ ಇಲ್ಲ, ಪ್ರಾಪರಾಗಿ ಮಾಡಬೇಕು. ಯಾಕಂತಂದರೆ ಕಾಂಕ್ರೀಟಲ್ಲಿ ಕಟ್ಟಿರ್ತೀರ, ಅದರಿಂದ ಅದಕ್ಕೆ ಸರಿಯಾದ ರೀತಿಯಲ್ಲಿ ನೀರು ಉಣಿಸಲೇ ಬೇಕು ವೀಕ್ಷಕರೇ. ಸೊ ಪ್ರಾಪರ್ ಕ್ಯೂರಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟು. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಡೆಪ್ತ್ ಮತ್ತು ವೈಡ್. ಹೌದು ವೀಕ್ಷಕರೇ, ಯಾವುದೇ ಕಾರಣಕ್ಕೂ ಕೂಡ ಸಂಪನ್ನು ತುಂಬ ಡೆಪ್ತ್ ಮಾಡೋಕ್ಕೋಗ್ಬಿಡಿ. 10 ಅಡಿ, 11 ಅಡಿ, ಇವನ್ 8 ಅಡಿನೂ ಬೇಡ. ನನ್ನ ಪ್ರಕಾರ ಹೇಳ್ತಂದರೆ 6 ಫೀಟ್, 6 ಅಡಿ ಸಾಕು. 6ರಿಂದ 7 ಅಡಿ ಮಾಡಿ ವೈಡ್ ಮಾಡ್ಕೊಳ್ಳಿ, ಅಗಲ ಮಾಡ್ಕೊಳ್ಳಿ ವೀಕ್ಷಕರೇ. ಕಾರಣ ಏನು ಅಂತಂದರೆ, ನಾಳೆ ದಿನ ನೀವು ಇಳಿದಾಗಲೂ ಕೂಡ ತುಂಬ ಈಸಿ ಇರುತ್ತೆ, ಕ್ಲೀನಿಂಗ್ ತುಂಬ ಈಸಿ ಇರುತ್ತೆ, ನೀರನ್ನು ಮೇಲ್ಗಡೆ ಎತ್ತಾಕೋ ತುಂಬ ಈಸಿ ಇರುತ್ತೆ. ಈವನ್ ಆಕ್ಸಿಡೆಂಟ್ಸ್ ಟೈಮಲ್ಲಿ ಯಾರೋ ಬಿದ್ದರೂ ಮಾಡಿದ್ರು ಅಂದರೂ ಕೂಡ ಅವ್ರಿಗೂ ಕೂಡ ಈಸಿ ಇರುತ್ತೆ, ತುಂಬ ಈಸಿ ಇರುತ್ತೆ. ಅವ್ರನ್ನ ನೀವು ಇಳಿದು ಅವ್ರನ್ನ ಎತ್ತೋದು ಕೂಡ ತುಂಬ ಈಸಿ ಇರುತ್ತೆ. ಸೊ ಡೆಪ್ತು ಕಡಿಮೆ ಇರಲಿ, ವೈಡ್ ಆಗಿರಲಿ, ಅಗಲವಾಗಿ ನೀವು ಬೇಕಾದರೆ ಇದನ್ನು ಮಾಡ್ಕೋಬೋದು. ಇನ್ನು ಡೋರ್ಗಳು, ತುಂಬ ಜನ MS ಡೋರನ್ನು ಯೂಸ್ ಮಾಡ್ತಾರೆ. MS ಡೋರನ್ನು ಬಿಟ್ಬಿಡಿ, ಅನಿ ಕಂಡೀಷನ್ MS ಡೋರು, ಆಮೇಲೆ ಫಸ್ಟೆಡ್ ಐರನ್ ಅಂತ ಬರುತ್ತೆ, ಆ ಡೋರು, ಯಾವ ಡೋರು ಹಾಕೋಕೆ ಹೋಗ್ಬೇಡಿ. FRP ಡೋರ್ಗಳನ್ನು ಯೂಸ್ ಮಾಡಿ. ವಿದೌಟ್ ಹಿಂಜಸ್ ಇರುವಂತಹ FRP ಡೋರ್ಗಳನ್ನು, ಅದು ವಿತ್ ಏರ್ ಸೀಲ್ ಆಗಿರಬೇಕು. ಒಳಗಡೆ ನಿಮಗೆ ಇದು ಬರಬೇಕು, ಕ್ಯಾಸ್ಕೆಟ್ ಬರಬೇಕು, ವಾಷರ್ ಬರಬೇಕು, ಆ್ಯಂಡ್ ಅದನ್ನು ಕರೆಕ್ಟಾಗಿ ಸೀಲ್ ಆಗಬೇಕು ಒಳಗಡೆ. ಎನಿ ಕಂಡೀಷನ್ ಒಂದು ಏರ್ ಹೋಗಬಾರ್ದು, ಹುಳ ಹೋಗ್ಬಾರ್ದು, ಉಪ್ಪಳಿ ಹೋಗಬಾರ್ದು. ಆ ರೀತಿ ಸೀಲ್ ಆಗುವಂತಹ ಒಂದು ಕ್ಯಾಪನ್ನು ನೀವಿಲ್ಲಿ ಯೂಸ್ ಮಾಡಬೇಕಾಗತ್ತೆ ವೀಕ್ಷಕರೇ. ಆದರೆ ಒಂದು ಏರ್ ವೆಂಟಿಲೇಷನ್ ಅಂತೂ ಬೇಕೇ ಬೇಕು, ಅದು ನಿಮ್ಮದು ವಾಟರ್ ಪೈಪಿಂದ ಆಗುತ್ತೆ ಬಿಡಿ. ಸೊ ಅದರಿಂದ ಏರ್ ಟೈಟ್ ಆಗಿರುವಂಥ ಮುಚ್ಚಳಗಳನ್ನು ಯೂಸ್ ಮಾಡಿ. 5 ಟನ್ 10 ಟನ್ ಕೆಪಾಸಿಟಿ ಇರುವಂಥ FRP ಡೋರ್ಗಳು ಇವಾಗ ಅವೈಲೇಬಲ್ ಇದೆ, ಅದನ್ನು ಕೂಡ ನೀವು ಈಸಿಯಾಗಿ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಬರುವಂಥದ್ದು ಪ್ರಾವಿಷನ್ಗಳು. ಸಂಪೇನೋ ಕಟ್ಬಿಟ್ರಿ, ಯಾವ್ಯಾವ ಪೈಪ್ಲೈನ್ ಬರುತ್ತೆ, ನೀವೇನು ಮಾಡ್ತೀರ ಗೊತ್ತಾ? ಬೋರ್ವೆಲ್ಗೊಂದು ಪೈಪು, ಈ ನಮ್ಮ ಕಾವೇರಿ ವಾಟರ್ಗೊಂದು ಪೈಪು, ಎರಡನ್ನು ಬಿಟ್ಬಿಡ್ತೀರ ಅಷ್ಟೇ. ಈವನ್ ಈ ಸಂಪು ಕೆಲವೊಬ್ಬರಂತೂ ಈ ಮೋಟ್ರ್ ಪೈಪು ಕೂಡ ಬಿಟ್ಬಿಡೋದಿಲ್ಲ. ಸೊ ದಯವಿಟ್ಟು ಪ್ರಾವಿಷನ್ ಬೇಕು. ನಾನು ಹೇಳ್ತೀನಿ ನೋಡಿ, ಪ್ರಾವಿಷನ್ ಯಾವುದಾದ್ರು ಪೈಪ್ ಬೇಕು. ಪೈಪಿಂಗ್ ಪ್ರಾವಿಷನ್ನು, ಒಂದನೇದಾಗಿ ಬೋರ್ವೆಲ್ಲು, ಎರಡನೇದಾಗಿ ಪಂಪ್ಗೋಸ್ಕರ, ಮೂರನೇದಾಗಿ ಕಾವೇರಿ ವಾಟ್ರು, ನಾಲ್ಕನೇದಾಗಿ ಟ್ಯಾಂಕರ್ ಔಟ್ಲೆಟ್ಟು. ಟ್ಯಾಂಕರ್ ಔಟ್ಲೆಟ್ ಅಂದರೆ ಏನು? ನಿಮ್ಮ ಮನೆಯಲ್ಲಿ ಟ್ಯಾಂಕರ್ ಬರುತ್ತೆ, ಟ್ಯಾಂಕರ್ ಅವ್ರು ಏನು ಮಾಡ್ತಾರೆ ಗೊತ್ತಾ, ಪೈಪ್ ಹಾಕ್ಬಿಟ್ಟು ನಿಮ್ಮನ್ನು ಬಿಡ್ತಾರೆ. ಕೆಲವೊಂದು ಸತಿ ನಿಮ್ಮದು ಹೈಟಲ್ಲಿರುತ್ತೆ, ಟ್ಯಾಂಕರ್ ಡೌನಲ್ಲಿರುತ್ತೆ. ಸೊ ಟ್ಯಾಂಕರಿನ ಅಷ್ಟು ನೀರು ಅದರೊಳಗಡೆ ಖಾಲಿ ಆಗೋದಿಲ್ಲ. ಅದರ ಬದಲು ಸಂಪ್ ಒಳಗಡೆಯಿಂದ ಒಂದು ಪೈಪ್ ತೊಗೊಂಡೋಗ್ಬಿಟ್ಟು ನಿಮ್ಮ ಹೊರಗಡೆ ಒಂದು ಔಟ್ಲೆಟನ್ನು ಬಿಟ್ಬಿಡುವಂಥದ್ದು. ಆ ಔಟ್ಲೆಟ್ಗೆ ತಂದು ಪೈಪ್ ಹಾಕಿದ್ರೆ ಸಾಕು, ಎಲ್ಲ ನೀರು ಹೊರಗಡೆ ಹೋಗ್ಬಿಡಬೇಕು. ಆ ರೀತಿ ವ್ಯವಸ್ಥೆ ಮಾಡಿಟ್ಕೊಂಡ್ರೆ ತುಂಬ ಈಸಿ ಇರುತ್ತೆ. ಆ್ಯಂಡ್ ಟ್ಯಾಂಕರ್ ಅವರು ಚಿಕ್ಕ ಚಿಕ್ಕ ಪೈಪ್ ತಂದಿದ್ದೀವಿ ಸರ್, ಅಲ್ಲಿದೆ ಇಲ್ಲಿದೆ ಕಥೆಗಳು ಹೇಳೋಕ್ಕಾಗೋದಿಲ್ಲ, ಇರೋ ನೀರಷ್ಟು ನೀಟಾಗಿ ಖಾಲಿ ಆಗುತ್ತೆ. ಸೊ ಇದೊಂದು ಔಟ್ಲೆಟ್ ಬೇಕೇ ಬೇಕು. ಅಷ್ಟೇ ಅಲ್ಲದೆ ವಾಟರ್ ಲೆವೆಲ್ ಕಂಟ್ರೋಲರ್, ನೆನಪಲ್ಲಿ ಇಟ್ಕೊಳ್ಳಿ, ವಾಟರ್ ಲೆವೆಲ್ ಕಂಟ್ರೋಲರ್ನ ಒಳಗಡೆ ಬಿಡೋಕ್ಕೋಸ್ಕರನೂ ಕೂಡ ಒಂದು ಔಟ್ಲೆಟ್ ಇಲ್ಲಿ ಬೇಕಾಗತ್ತೆ ವೀಕ್ಷಕರೇ. ಸೊ 1, 2, 3, 4, 5, 6 ಔಟ್ಲೆಟ್ಗಳು ನಿಮ್ಮ ಸಂಪಿಗೆ ಬೇಕು, ಗಮನದಲ್ಲಿ ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಟೈಲ್ಸ್ ಏನಾದರೂ ಹಾಕಬೇಕು ಅಂತಿದ್ರೆ ಆಬ್ವಿಯಸ್ಲಿ ಹಾಕ್ಬೋದು ಟೈಲ್ಸನ್ನು. ಇಲ್ಲಿ ವೈಟ್ ಟೈಲ್ಸನ್ನು ಪ್ರಿಪೇರ್ ಮಾಡಿ. ಯಾಕಂತಂದರೆ ಗಲೀಜಾದರೆ, ಸ್ವಲ್ಪ ಗಲೀಜಾದರೂ ಕೂಡ ಕ್ಲೀನಾಗಿ ಗೊತ್ತಾಗುತ್ತೆ, ನೀರಿನ ಗುಣಮಟ್ಟ ಯಾವ ಥರ ಇದೆ ಅನ್ನೋದು ಗೊತ್ತಾಗುತ್ತೆ. ಹುಳ ಹಪ್ಪಡಿಗಳಿದ್ರೂ ಕೂಡ ಈಸಿಯಾಗಿ ಗೊತ್ತಾಗುತ್ತೆ, ತುಂಬ ಚೆನ್ನಾಗಿರುತ್ತೆ. ದಯವಿಟ್ಟು ವೈಟ್ ಟೈಲ್ಸ್ಗಳನ್ನು ಯೂಸ್ ಮಾಡಿ. ಟೈಲ್ಸ್ ಯೂಸ್ ಮಾಡ್ತಾ ಇದ್ದರೆ ಇಲ್ಲಿ ಎಪಾಕ್ಸಿ ಗ್ರೌಟಿಂಗ್ ಹಾಕ್ಸೋದನ್ನು ಮರಿಬೇಡಿ ವೀಕ್ಷಕರೇ, ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಸಂಪಿನ
ಮೇಲ್ಪದರ ಅಂದರೆ ಮೇಲ್ಗಡೆ ಮುಚ್ತೀವಲ್ಲ, ಸೊ ಸಂಪಿನ ರೂಪಿಂಗನ್ನು ಮಾಡೋಕ್ಕಿಂತ ಮುಂಚೆ ನೀವು 2 ಬಾರಿ ಸಂಪಿನ ಲೀಕೇಜನ್ನು ಟೆಸ್ಟ್ ಮಾಡಲೇಬೇಕು. ಹೌದು ವೀಕ್ಷಕರೇ, 2 ಸತಿ ಚೆಕ್ ಮಾಡ್ಕೊಳ್ಳಿ. ಯಾಕಂತಂತಂದರೆ ನೀರು ತುಂಬಿಸ್ತೀರಾ, ಅದು ಸ್ವಲ್ಪ ಬಿಟ್ಟು ನೋಡಿ, 1 ದಿನ ಬಿಟ್ಟು ನೋಡಿ, 2 ದಿನ ಬಿಟ್ಟು ನೋಡಿ, ಮಾರ್ಕಿಂಗ್ ಮಾಡಿಟ್ಕೊಳ್ಳಿ. ಸೊ ಅದು ಆ ಲೆವೆಲಿಂದ ಕೆಳಗಡೆ ಹೋಯಿತು ಅಂತಂತಂದರೆ ಲೀಕೇಜ್ ಇದೆ. ಸೊ ಅದಕ್ಕೆ ಏನಾದರೂ ಟ್ರೀಟ್ಮೆಂಟ್ ಮಾಡಿಬಿಟ್ಟೆ ರೂಫಿಂಗನ್ನು ಮಾಡ್ಕೊಳ್ಳಿ, ಈಸಿ ಆಗುತ್ತೆ. ಇಲ್ಲ ರೂಫಿಂಗ್ ಮಾಡಿದ್ಮೇಲೂ ಕೂಡ ನೀವು ಚೆಕಪ್ ಮಾಡ್ಕೋಬೋದು, ಬಟ್ ಅದನ್ನು ರಿಪೇರ್ ಮಾಡೋ ಸ್ವಲ್ಪ ಕಷ್ಟ ಆಗುತ್ತೆ. ಇನ್ನೊಂದೇನು ಗೊತ್ತಾ, ರೂಫಿಂಗ್ ಮಾಡೋ ಸಮಯದಲ್ಲಿ ತುಂಬ ಗಮನದಲ್ಲಿ ಇಟ್ಕೊಡಿ. ಇಲ್ಲಿ ಸೆಂಟ್ರಿಂಗ್ ಹೊಡಿತಾರೆ ತುಂಬ ಜನ. ಸೆಂಟ್ರಿಂಗನ್ನು ಪ್ರಾಪರಾಗಿ ನೀಟಾಗಿ ಮಾಡಿಸಿ, ಟೈಮ್ ತೊಗೊಂಡು ಮಾಡೋಕ್ಕೆ ಹೇಳಿ. ಸುಮ್ಮನೆ ಕಂಬಗಳನ್ನು ಇಡೋದು, ಚೆನ್ನಾಗಿ ಗಟ್ಟಿಯಾಗಿ ಹೊಡೆದ್ಬಿಡೋದು ಅವೆಲ್ಲ ಬೇಡ. ಕಂಬಗಳ ಕೆಳಗಡೆ ಇದು ಕೊಡಬೇಕು, ಗೋಣಿ ಚೀಲಗಳನ್ನು ಹಾಕಲೇಬೇಕು. ಗೋಣಿ ಚೀಲ ಹಾಕಿ ಅದ್ರ ಮೇಲೆ ಕಂಬ ಇಟ್ಬಿಟ್ಟು ಮೇಲ್ಗಡೆ ಅದಕ್ಕೆ ಇದನ್ನು ಸೆಂಟ್ರಿಂಗನ್ನು ಮಾಡಿಸ್ಬೇಕು. ಇಲ್ಲ ಅಂತಂದರೆ ಡೈರೆಕ್ಟ್ ಕಂಬ ಹಿಡಿದ್ಬಿಟ್ಟು ಸುತ್ತಿಗೆ ತೊಗೊಂಡು ಚೆನ್ನಾಗಿ ಹೊಡೆದ್ರೆ ಈ ನಿಮ್ಮ ಸಂಪ್ ಇರುತ್ತಲ್ಲ, ಸಂಪ್ನ ಫ್ಲೋರ್ ಇಲ್ಲಿ ಡ್ಯಾಮೇಜ್ ಆಗುತ್ತೆ ವೀಕ್ಷಕರೇ. ಫ್ಲೋರ್ ಡ್ಯಾಮೇಜ್ ಆಯಿತು ಅಂತಂತಂದರೆ ನಿಮಗೆ ಮತ್ತೆ ಡಬಲ್ ಕೆಲಸ. ಸೊ ಅದ್ರ ಬದಲು ಇದು ಹಾಕೋರಿಗೆ, ಸೆಂಟ್ರಿಂಗ್ ಹಾಕೋರಿಗೆ ಕೆಳಗಡೆ ಗೋಣಿ ಚೀಲ ಇಟ್ಬಿಟ್ಟೆ ಅದನ್ನು ಮಾಡೋದಕ್ಕೆ ಹೇಳಿ ವೀಕ್ಷಕರೇ. ಇದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದೇನಂತಂದರೆ, ಯಾವಾಗ ರೂಫಿಂಗ್ ಎಲ್ಲ ಆಯಿತು, ನಿಮ್ಮ ಸಂಪ್ ರೆಡಿ ಆಯಿತು, ಸಂಪ್ನ ಮೇಲ್ಗಡೆ ಎನಿ ಕಂಡೀಷನ್ ಯಾವುದೇ ಕಾರಣಕ್ಕೂ ಲೋಡ್ ಕೊಡಬಾರ್ದು. ಎನಿ ಕಂಡೀಷನ್ ಲೋಡ್ ಇದಿರೋದೇ ಚಿಕ್ಕದು ರೂಫ್ ಅದು. ಸೊ ಅದನ್ನು ದಯವಿಟ್ಟು ಯಾವುದೇ ಕಾರಣಕ್ಕೂ ಕೂಡ ನೀವು ಜಾಸ್ತಿ ಲೋಡ್ ಕೊಡಬಾರ್ದು. ಅದ್ರ ಮೇಲೆ ಒಂದು ಕಾಲಮ್ ಎತ್ಬಿಡೋದು, ಅದ್ರ ಮೇಲೆ ಸ್ಟೇರ್ ಕೇಸನ್ನು ಎತ್ಬಿಡೋದು, ಇವೆಲ್ಲ ಮಾಡೋಕ್ಕೆ ಹೋಗಬೇಡಿ. ಜಸ್ಟ್ ಪಾರ್ಕಿಂಗ್ ಟೈಲ್ಸನ್ನು ಹಾಕಿ ಆರಾಮಾಗಿ ಅದನ್ನು ಬಿಟ್ಬಿಡಿ. ಕಾರ್ ತಂದು ನಿಲ್ಲಿಸ್ಕೊಳ್ಳಿ, ತೊಂದರೆ ಇಲ್ಲ. ಆದರೆ ಅದ್ರ ಮೇಲೆ ನೀವು ಪರ್ಮನೆಂಟಾಗಿ ಒಂದು ಕಾಲಮನ್ನು ಎತ್ಕೊಂಡು ಹೋಗುವಂಥದ್ದು, ಒಂದು ಸ್ಟೇರ್ ಕೇಸನ್ನು ತೊಗೊಂಡು ಹೋಗುವಂಥದ್ದು, ಅಥವಾ ಬೇರೆ ಇನ್ನೇನೋ ಮಾಡ್ತೀರಾ, ಯಾವುದೇ ಕಂಡೀಷನ್ ಅದನ್ನು ಮಾಡೋದಕ್ಕೆ ಹೋಗಬೇಡಿ. ಓಕೆ, ಲೋಡ್ ಸ್ವಲ್ಪ ಕಡಿಮೆ ಇರಲಿ ವೀಕ್ಷಕ. ಫೈನಲ್ ಆಗಿ ಬರುವಂಥದ್ದು ಸಂಪ್ನ ಕ್ಲೀನಿಂಗ್. ಹೌದು ವೀಕ್ಷಕರೇ, ಸಂಪ್ನ ಕ್ಲೀನಿಂಗನ್ನು ನೀವು ಪ್ರತಿ 6 ತಿಂಗಳಿಗೊಮ್ಮೆ, 6 ತಿಂಗಳಿಗೊಂದು ಸತಿ ಸಂಪನ್ನು ಕ್ಲೀನ್ ಮಾಡೋದನ್ನು ಮರಿಬೇಡಿ. ಲೀಕೇಜ್ ಇದ್ರೂ ಗೊತ್ತಾಗುತ್ತೆ, ಜೊತೆಯಲ್ಲಿ ಕ್ಲೀನ್ನೆಸ್ ತುಂಬ ಚೆನ್ನಾಗಿರುತ್ತೆ, ಹೆಲ್ತ್ಗೆ ತುಂಬ ಒಳ್ಳೇದಂತ ಇಲ್ಲಿ ಹೇಳ್ಬೋದು ವೀಕ್ಷಕರೇ. ಆ್ಯಂಡ್ ಆವಾಗ ವರ್ಷ 2 ವರ್ಷಕ್ಕೊಂದು ಸತಿ ಈ ವಾಟರ್ ಲೆವೆಲನ್ನು ಚೆಕ್ ಮಾಡ್ತಾ ಇರಿ. ಒಂದಿನ ಬಿಟ್ಬಿಡಿ, ಏನು ಯೂಸ್ ಮಾಡಿದ್ರೆ ತುಂಬ ಕಷ್ಟ ಇದನ್ನು ಮಾಡೋದು ಆ್ಯಕ್ಚುಲಿ. ಬಟ್ ಏನಾದರೂ ನೀವು ಊರಿಗೆ ಹೋಗ್ತಿದ್ದೀರಾ, ಮಾಡ್ತಿದ್ದೀರಾ ಅಂತಂದರೆ ಫುಲ್ ತುಂಬಿಸ್ಬಿಟ್ಟು ಬಿಟ್ಬಿಟ್ಟು ಬಂದಾಗ ಆ ಲೆವೆಲಲ್ಲೇ ಇದೆಯಾ ಇಲ್ಲ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ಸೊ ಇದರಿಂದನೂ ಕೂಡ ಆಮೇಲೆ ಏನಾದರೂ ಲೀಕೇಜಸ್ ಇದೆಯಾ ಇಲ್ಲ ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ. ವಾಟರ್ ಫೋಲ್ ಆಗೋದು ಇಲ್ಲಿ ತಪ್ಪುತ್ತೆ ವೀಕ್ಷಕರೇ. ತುಂಬ ಇಂಪಾರ್ಟೆಂಟು, ನೀರನ್ನು ನಾವೆಲ್ಲರೂ ಉಳಿಸಲೇಬೇಕು. ಆದ್ದರಿಂದ ಈ ಪಾಯಿಂಟನ್ನು ಹೇಳ್ತಾ ಇದ್ದೀನಿ. ಜೊತೆಯಲ್ಲಿ ವಾಟರ್ ಲೆವೆಲ್ ಕಂಟ್ರೋಲನ್ನು ಯೂಸ್ ಮಾಡಿ, ದಯವಿಟ್ಟು ವಾಟರ್ ಲೆವೆಲ್ ಕಂಟ್ರೋಲ್ನ ಯೂಸ್ ಮಾಡಿ. ವಾಟರ್ ಲೆವೆಲ್ ಕಂಟ್ರೋಲ್ ಯೂಸ್ ಮಾಡೋದ್ರಿಂದ ಕೂಡ ನೀರು ಪೋಲ್ ಆಗೋದು ತಪ್ಪುತ್ತೆ. ಎಷ್ಟಕ್ಕೆ ಬೇಕೋ ಅಷ್ಟು ನೀರು ತುಂಬುತ್ತೆ, ಅಷ್ಟಿಗೆ ಸ್ಟಾಪ್ ಆಗುತ್ತೆ. ಇಲ್ಲ ನೀರು ತುಂಬಿ ಚೆಲ್ಲದ ಮೇಲೆ ನಾವು ಹೋಗ್ಬಿಟ್ಟು ಮೋಟ್ರ್ ಆಫ್ ಮಾಡಿ, ನಾವೆಲ್ಲ ಮಾಡೋದು ಆಲ್ಮೋಸ್ಟ್ ಎಲ್ಲ ಮಾಡೋದು ಅದೇ ರೀತಿ. ಬಟ್ ದಯವಿಟ್ಟು ಇದನ್ನು ಅವಾಯ್ಡ್ ಮಾಡಿ ವೀಕ್ಷಕರೇ. ಸೊ ನೋಡಿದ್ರಲ್ಲ, ನಿಮಗೋಸ್ಕರ ಉತ್ತಮವಾದ ವಿಡಿಯೋ ತಂದಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ. ಏನೇ ಆದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗರನ್ನ ಬೆಳೆಸಬೇಕು. ನಮಸ್ಕಾರ.